ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಿದೆ. ಅಧಿವೇಶನದ ಉದ್ದಕ್ಕೂ ಕೂಡ ವಾಲ್ಮೀಕಿ ಹಾಗೆ ಮೂಡ ಹಗರಣವನ್ನ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡಿ ಅದರಲ್ಲೂ ನೇರವಾಗಿ ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ನೀಡಬೇಕು ಅಂತ ವಿರೋಧ ಪಕ್ಷದವರು ಆಗ್ರಹಿಸುತ್ತಿರುವ ಬೆನ್ನಲ್ಲೇ ಇತ್ತ ಕಾಂಗ್ರೆಸ್ ಪಾಳೆಯದಿಂದ ಕೂಡ ಪ್ರತ್ಯಸ್ತ್ರ ಪ್ರಾರಂಭವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜಕೀಯ ಹಗೆ ಸಾಧಿಸೋಕೆ ಸಿದ್ದು ಸರ್ಕಾರ ಮುಂದಾಗಿದೆ. ಮೂಡ ನಿವೇಶನ ವರ್ಸಸ್ ಬಿಡದಿ ತೋಟದ ವಾರ್ ಇನ್ನು ಮುಂದೆ ರಾಜಕೀಯ ಅಂಗಳದಲ್ಲಿ ಪ್ರಾರಂಭವಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮೂಡ ಸೈಟು ಹಂಚಿಕೆ ಅಕ್ರಮದ ಆರೋಪವನ್ನ ಮಾಡ್ತಾ ಇದ್ರೆ ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಜಮೀನಿನ ದಾಖಲೆಯನ್ನ ಸರ್ಕಾರ ಸಂಗ್ರಹಿಸಿದೆ. ಸಿದ್ದು ವಿರುದ್ಧ ದಳಪತಿ ಮೂಡ ದಾಖಲೆ ಅಸ್ತ್ರಕ್ಕೆ ಕೌಂಟರ್ ಇದು ಎನ್ನಲಾಗ್ತಾ ಇದೆ. ಕುಮಾರಸ್ವಾಮಿಯನ್ನ ಹಣಿಯೋಕೆ ಸಿದ್ದರಾಮಯ್ಯರಿಂದ ಬಿಡದಿ ಅಸ್ತ್ರ ಪ್ರಯೋಗ. ಕುಮಾರಸ್ವಾಮಿ ತೋಟದ ಸಂಪೂರ್ಣ ದಾಖಲೆಯನ್ನ ತರಿಸಿಕೊಂಡಿದೆ ಸರ್ಕಾರ. ಬಿಡದಿ ತೋಟದ ಅಷ್ಟು ದಾಖಲೆಗಳನ್ನ ಕಲೆ ಹಾಕಿದೆ ಸರ್ಕಾರ. ಸರ್ಕಾರದ ಪ್ರಮುಖ ವ್ಯಕ್ತಿಯ ಸೂಚನೆ ಮೇರೆಗೆನೆ ಈ ದಾಖಲೆ ಸಂಗ್ರಹ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಅಲ್ಲಿಗೆ ಅಧಿವೇಶನದ ಉದ್ದಕ್ಕೂ ಕೂಡ ಮೂಡ ವರ್ಸಸ್ ಬಿಡದಿ ತೋಟ ಈ ರೀತಿಯ ವಾಗ್ಯುದ್ಧ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ಸೈಟು ಹಂಚಿಕೆ ಮಾಡಲಾಗಿದೆ. ಹೀಗಾಗಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅನ್ನೋದು ವಿರೋಧ ಪಕ್ಷಗಳ ಮಾತಾದ್ರೆ, ಇತ್ತ ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆಯ ದಾಖಲೆಗಳನ್ನ ಸರ್ಕಾರ ಸಂಗ್ರಹಿಸಿದೆ. ಎಲ್ಲವೂ ಕೂಡ ಕಾನೂನು ಬದ್ಧವಾಗಿದೆಯಾ, ಕ್ರಮಬದ್ಧವಾಗೇನೆ ಬಿಡದಿಯ ತೋಟವನ್ನ ಖರೀದಿ ಮಾಡಲಾಗಿದೆಯಾ, ಅಲ್ಲಿರುವಂತಹ ಮನೆ ಕೂಡ ಕಾನೂನು ಬದ್ಧವಾಗಿಯೇ ನಿರ್ಮಾಣ ಮಾಡಿರತಕ್ಕಂಥದ್ದ, ಇದಕ್ಕೆ ಸಂಬಂಧಪಟ್ಟ ಮಹತ್ವದ ದಾಖಲೆ ಪತ್ರಗಳನ್ನ ಸರ್ಕಾರದ ಒಬ್ಬ ಮುಖ್ಯ ವ್ಯಕ್ತಿಯ ಸೂಚನೆಯ ಮೇರೆಗೆ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ವಿರೋಧ ಪಕ್ಷದವರು ಮೂಡ ಹಗರಣ ಅಂತಂದ್ರೆ ಕುಮಾರಸ್ವಾಮಿ ಅವರ ತೋಟದ ಮನೆಯ ವಿಚಾರ ಗೊತ್ತಾ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಕೂಡ ಕೌಂಟರ್ ರಿಯಾಕ್ಷನ್ ಕೊಡುವ ಎಲ್ಲ ಸಾಧ್ಯತೆಗಳಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ. ವಿಜಯ್, ಮೂಡ ಹಗರಣಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬಿಡದಿ ತೋಟದ ದಾಖಲೆಗಳನ್ನ ಸಂಗ್ರಹಿಸುವ ಸೂಚನೆ ಸರ್ಕಾರದ ಓರ್ವ ಮುಖ್ಯ ವ್ಯಕ್ತಿಯಿಂದ ರವಾನೆಯಾಗಿದೆ ಅನ್ನೋ ಮಾಹಿತಿ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವರದಿ ಇದು. ಬೇರೆನೆಲ್ಲ ಡೀಟೇಲ್ಸ್ ಲಭ್ಯವಾಗಿದೆ ವಿಜಯ್? ಎಕ್ಸಾಕ್ಟ್ಲಿ ಸ್ಮಿತಾ, ಮೂಡ ಹಗರಣ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದು ದಾಖಲೆ ಸಮೇತ. ಅದು ಪ್ರಕರಣಕ್ಕೆ, ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಸಿಕ್ಕಿರುವಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಅವರು ತೆಗೆದುಕೊಂಡು ಅಂದ್ರೆ ಏನು ಖರೀದಿ ಮಾಡಿದಂತ, ಅವರ ಕುಟುಂಬದ ಖರೀದಿ ಮಾಡಿದಂತಹ ಜಮೀನೇನಿದೆ ಕೆಸರೆ ಗ್ರಾಮದ ಜಮೀನು, ಅದೇ ಕೂಡ ಅಕ್ರಮ ಅಂತ ದಾಖಲೆ ಸಮೇತ ಸ್ಫೋಟಕ ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ಅದು ಭಾರಿ ಚರ್ಚೆಯ ಜೊತೆಗೆ ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು. ಇದರ ಬೆನ್ನಲ್ಲೇ ಸರ್ಕಾರ ಪ್ರಮುಖವಾಗಿ ಬಿಡದಿ ತೋಟಕ್ಕೆ ಕೈ ಹಾಕಿರುವಂಥದ್ದು. ಬಿಡದಿ ತೋಟದ ಕುಮಾರಸ್ವಾಮಿಯ ಸಂಬಂಧಪಟ್ಟಂತೆ ಯಾವಾಗ ದಾಖಲೆ ಬಿಡುಗಡೆ ಮಾಡಿ ಅಂದ್ರೆ ದಾಖಲೆ ತೋರಿಸಿ ಪತ್ರಿಕಾಗೋಷ್ಠಿ ನಡೆಸಿದ್ರು, ಅದಾದ ಬೆನ್ನಲ್ಲೇ ಪ್ರಮುಖ ಸೂಚನೆ ಹಿರಿಯ ಅಧಿಕಾರಿಗಳಿಗೆ ಹೋಗಿರುವಂಥದ್ದು. ಬಿಡದಿ ತೋಟದಲ್ಲಿರುವಂತಹ ಕುಮಾರಸ್ವಾಮಿ ಸೇರಿದಂತಹ ಜಮೀನಿನ ಸಂಪೂರ್ಣ ದಾಖಲೆಯನ್ನು ತೆಗೆದುಕೊಳ್ಬೇಕು ಅಂತ ಸೂಚನೆ ಕೊಟ್ಟಿರುವಂಥದ್ದು. ಅದರ ಭಾಗವಾಗಿ ಹಿರಿಯ ಅಧಿಕಾರಿಗಳು ತಡರಾತ್ರಿವರೆಗೂ ಕೂಡ ಇಂಚಿಂಚು ದಾಖಲೆಗಳನ್ನು ಸಂಗ್ರಹ ಮಾಡಿರುವಂಥದ್ದು. ದಾಖಲೆ ಸಂಗ್ರಹ ಮಾಡಿ ಈಗ ಬೆಂಗಳೂರಿಗೆ ತಗೊಬಂದಿರುವಂಥದ್ದು, ಅಂದರೆ ವಿಧಾನಸೌಧಕ್ಕೆ ಬಂದಿರುವಂಥದ್ದು. ಸಂಪೂರ್ಣ ದಾಖಲೆ ಸಮೇತ ಸರ್ಕಾರಕ್ಕೆ ವರದಿ ಕೊಡೋಕ್ಕೆ ತಯಾರು ಮಾಡ್ಕೊಂಡಿರುವಂಥದ್ದು. ಆ ದಾಖಲೆಗೆ ಸಂಬಂಧಪಟ್ಟಂತೆ ಏನೇನಿದೆ ಅನ್ನೋಂಥದ್ದು ಕೂಡ ಇನ್ನೂ ಕೂಡ ಮಾಹಿತಿ ಗೊತ್ತಿಲ್ಲ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಜಮೀನು ಖರೀದಿಯಲ್ಲಿ ಕೂಡ ಅಕ್ರಮ ಆಗಿದೆಯಾ ಅಥವಾ ಜಮೀನು ಹಿನ್ನೆಲೆ ಸಂಬಂಧಪಟ್ಟಂತೆ ಏನಾದರೂ ಕೂಡ ಇದರಲ್ಲಿ ಲೋಪದೋಷಗಳು ಸಿಗಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ಈಗ ಬಿಡದಿ ತೋಟದ ಸಂಪೂರ್ಣ ದಾಖಲೆಗಳನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಅಂದ್ರೆ ಸಾಧ್ಯತೆ ಇದೆಯಾ ವಿಜಯ್? ಅಂದ್ರೆ ಇಷ್ಟು ವರ್ಷಗಳಾಯ್ತು, ಅನೇಕ ಮಹತ್ವದ ಮೀಟಿಂಗ್ಗಳು ಕೂಡ ಅದೇ ಬಿಡದಿ ಫಾರ್ಮ್ ಹೌಸ್ ನಲ್ಲೇ ಮಾಡಿರುವುದನ್ನು ನಾವು ಗಮನಿಸಿದ್ವಿ. ಇಂಥ ಜಾಗದ ಬಗ್ಗೆ ಕಾನೂನಾತ್ಮಕ ತಗಾದೆಗಳು, ದಾಖಲೆಯಲ್ಲಿ ಮಿಸ್ ಮ್ಯಾಚ್ ಸಾಧ್ಯತೆಗಳಿದೆಯಾ ಈ ರೀತಿಯಾಗಿ ಕಂಡು ಬರೋದು?
ಸ್ಮಿತಾ, ಈ ಹಿಂದೆ ಬಿಜೆಪಿ ಸರ್ಕಾರದ ಇದ್ದ ಸಂದರ್ಭದಲ್ಲಿ ಅಂದ್ರೆ ಯಡಿಯೂರಪ್ಪ ಅವರು ಸಿಎಂ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಿಡದಿ ತೋಟ ಸಂಬಂಧಪಟ್ಟಂತೆ ಆಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಸಚಿವರೊಬ್ಬರು ಸಂಬಂಧಪಟ್ಟಂತೆ ದೊಡ್ಡ ವಿಚಾರವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ಕೂಡ ಮತ್ತೆ ಸರ್ವೆಗಳನ್ನೆಲ್ಲ ಕೂಡ ಮಾಡಿ ವರದಿಯನ್ನು ಕೊಡಲಾಗಿತ್ತು. ಈ ಸಂಬಂಧಪಟ್ಟಂತೆ ಕೂಡ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ದಾಖಲಾಗಿತ್ತು, ಅಲ್ಲೂ ಕೂಡ ವರದಿ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ದಾಖಲೆ ಸಿಕ್ಕಿರಲಿಲ್ಲ. ಯಾಕಂದ್ರೆ ಆಗ ಕುಮಾರಸ್ವಾಮಿ ವರ್ಸಸ್ ಯಡಿಯೂರಪ್ಪ ನಡುವಿನ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೋಗಿತ್ತು. ಆಗ ಬಹಿರಂಗ ಕೂಡ ವಾರನ ಮಾಡಲಾಗಿತ್ತು ಜಮೀನು ಸಂಬಂಧಪಟ್ಟಂತೆ. ಆಗ ದಾಖಲೆಗಳಲ್ಲಿ ಯಾವುದು ಕೂಡ ಲೋಪದೋಷ ಇರಲಿಲ್ಲ, ಯಾವುದು ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರವು ಆ ಜಮೀನಿಗೆ ಕೈ ಹಾಕಿರುವಂಥದ್ದು, ಅಂದ್ರೆ ಅಧಿಕಾರಿಗಳು ಸಂಪೂರ್ಣ ಮಾಹಿತಿ ಕಲೆ ಹಾಕಿರುವಂಥದ್ದು ನೋಡಬೇಕು. ಯಾಕಂದ್ರೆ ಈ ಹಿಂದೆ ನಡೆದಂಥ ಸಂದರ್ಭದಲ್ಲಿ ಮತ್ತು ತನಿಖೆಯಲ್ಲಿ ಕೂಡ ಬಿಡದಿ ತೋಟ ಸಂಬಂಧಪಟ್ಟಂತೆ ಯಾವುದು ಕೂಡ ಅಕ್ರಮ ಸಂಬಂಧಪಟ್ಟಂತೆ ಮಾಹಿತಿ ಇರಲಿಲ್ಲ. ಯಾಕಂದ್ರೆ ಇದ್ದಿದ್ದು ಆಗ್ಲೇ ಕೂಡ ವರದಿ ಬಹಿರಂಗ ಆಗ್ತಾ ಇತ್ತು, ಆಗ್ಲೇ ಕೂಡ ಸಂಬಂಧಪಟ್ಟಂತೆ ಕ್ರಮ ಆಗ್ತಾ ಇತ್ತು. ಆಗೇನು ಕ್ರಮ ಆಗಿರಲಿಲ್ಲ. ಈಗ ಮತ್ತೊಮ್ಮೆ ಹುಡುಕಾಟಕ್ಕೆ ಇಳಿದಿರುವಂತ ಹಿನ್ನೆಲೆಯಲ್ಲಿ ಏನಾದರೂ ಸಿಗಬಹುದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇರುವಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಕಟ್ಟಾಕ್ಬೇಕಾದ್ರೆ ಮೂಡ ವಿಚಾರ ಸಂಬಂಧಪಟ್ಟಂತೆ ಇದಕ್ಕೆ ಟ್ವಿಸ್ಟ್ ಅನ್ನು ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ತಿರುವನ್ನ ತೆಗೆದುಕೊಳ್ಳುವ ಸಂಬಂಧಪಟ್ಟಂತೆ ಏನಾದರೂ ಇದೆಯಾ ಅನ್ನೋ ಸಂಬಂಧಪಟ್ಟಂತೆ ಮಾಹಿತಿ ತಿಳಿಸಿಕೊಳ್ಳುವ ದಾಖಲೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಕ್ಕಾ ಪಾಲಿಟಿಕ್ಸ್ 4 ಗಂಟೆಯಲ್ಲಿ ಇನ್ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀವಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಸದ್ಯಕ್ಕೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಕೇವಲ ಸಚಿವರು ಶಾಸಕರು ಮಾತ್ರ ಅಲ್ಲ, ಅವರ ಆಪ್ತರಿಗೂ ಕೂಡ ಇದೀಗ ಇಡೀ ಇಕ್ಕಳ ಬಿಗಿಯಾಗ್ತಾ ಸಾಗ್ತಾ ಇದೆ. ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕನಿಗೂ ಕೂಡ ಇಡಿ ವಿಚಾರಣೆಯನ್ನು ನಡೆಸ್ತಾ ಇದೆ. ವಿಜಯ್ ಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ವಿಚಾರಣೆ ನಡೀತಾ ಇದೆ. ಹಲವು ವರ್ಷಗಳಿಂದ ನಾಗೇಂದ್ರ ಅವರಿಗೆ ಆಪ್ತ ಸಹಾಯಕನಾಗಿದ್ದ ವಿಜಯ್ ಅನ್ನೋ ಮಾಹಿತಿ ಇದೆ. ವಿಜಯ್ ಕುಮಾರ್ ವಿಚಾರಣೆಯನ್ನ ಇದೀಗ ಆಧರಿಸಿ ಕೆಲವರಿಗೆ ನೋಟಿಸ್ ಅನ್ನ ನೀಡೋಕ್ಕೂ ಕೂಡ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಎಸ್ಐಟಿ ಬಂಧಿಸದ ಆರೋಪಿಗಳ ಮಾಹಿತಿಯ ಆಧಾರದ ಮೇಲೆ ಇದೀಗ ನೋಟಿಸ್ ಅನ್ನ ನೀಡಲಿಕ್ಕೆ ಇಡಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾ ರಾಧ್ಯ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾ ರಾಧ್ಯ, ಯಾರೀತ ವಿಜಯ್ ಕುಮಾರ್? ಈತನಿಗೂ ಹಗರಣಕ್ಕೂ ಯಾವ ರೀತಿ ಸಂಬಂಧ ಇರಬಹುದು ಅನ್ನೋ ಅನುಮಾನ, ವಿಚಾರಣೆ ಯಾವ ರೀತಿ ನಡೀತಾ ಇದೆ? ಸ್ಮಿತಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇಡಿ ಅಧಿಕಾರಿಗಳು ಇಂಚಿಂಚು ಕೂಡ ತಲಾಶನ ಮಾಡ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಅನುಮಾನ ಬಂದರೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಕರೀತಾ ಇರ್ತಕ್ಕಂಥದ್ದು. ವಿಜಯ್ ಕುಮಾರ್ ಅವ್ರನ್ನು ಕೂಡ ಬಳ್ಳಾರಿಯಲ್ಲಿ ಅಂದ್ರೆ ಕಳೆದ 3-4 ದಿನಗಳ ಹಿಂದೆ ಏನು ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸದಲ್ಲಿ ರೈಡ್ ಆಗಿತ್ತು. ಆ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಅವರನ್ನು ಕೂಡ ಇಡಿ ವಿಚಾರಣೆಗೆ ಕರೆದಿತ್ತು. ಆದ್ರೆ ವಿಜಯ್ ಕುಮಾರ್ ಅವರು ನೇರವಾಗಿ ಬೆಂಗಳೂರಿಗೆ ಹೋಗಿ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ಎದುರಿಸಿದ್ರು. ಒಂದು ದಿನ ಇಡಿ ಕಚೇರಿಯಲ್ಲಿ ವಿಚಾರಣೆ ಎದುರಿಸಿ ಮತ್ತೆ ಬಳ್ಳಾರಿಗೆ ಬಂದಿದ್ರು. ಆದ್ರೆ ನಾಗೇಂದ್ರ ಅವರು ಬಂಧನವಾದ ಬಳಿಕ ವಿಜಯ್ ಕುಮಾರ್ ಅವರನ್ನ ಮತ್ತೆ ಇಡಿಯಿಂದ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ರು. ಆದ್ರೆ ಕಳೆದ 3 ದಿನಗಳಿಂದ ವಿಜಯ್ ಕುಮಾರ್ ಅವರಿಗೆ ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ವಿಜಯ್ ಕುಮಾರ್ ಅವರ ಮಾಹಿತಿಯನ್ನ ಆಧರಿಸಿ ಕೆಲವು ಬಳ್ಳಾರಿ ನಾಯಕರುಗಳಿಗೆ, ಅದರಲ್ಲಿ ಜನಪ್ರತಿನಿಧಿಗಳು ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ ಬಳ್ಳಾರಿ ಚುನಾವಣೆಯಲ್ಲಿ ಹಣ ಹಂಚಿಕೆ ಆಗಿರುವ ಬಗ್ಗೆ ಸಾಕಷ್ಟು ಅನುಮಾನ ಬಂದಿರತಕ್ಕಂಥದ್ದು. ಈಗಾಗಲೇ 20,73,00,000 ರೂಪಾಯಿ ಬಳ್ಳಾರಿಯಲ್ಲಿ ಹಂಚಿಕೆ ಆಗಿದೆ ಅನ್ನುವ ಅನುಮಾನ, ಅದಕ್ಕೆ ಒಂದಷ್ಟು ಪುಷ್ಟಿ ನೀಡುವ ದಾಖಲೆಗಳು ಕೂಡ ಸಿಕ್ಕಿದೆ. ಜೊತೆಗೆ ವಿಜಯ್ ಕುಮಾರ್ ಅವರ ಬಳಿ ಒಂದಷ್ಟು ಮಾಹಿತಿಯನ್ನ ಬೇರೆ ಬೇರೆ ವಿಚಾರಗಳಿಗೆ ಇಡಿ ಅವರು ಕಲೆ ಹಾಕಿದ್ದಾರೆ.